ಇನ್ನು ಯುದ್ಧ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಬರೀ ಇರಾನ್ ಮೇಲೆ ಅಷ್ಟೇ ಅಲ್ಲ, ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್. ಈ ಏರ್ ಸ್ಟ್ರೈಕ್ಗೆ ನಾಗರಿಕರು ಸೇರಿದಂತೆ 3 ಪತ್ರಕರ್ತರು ಕೂಡ ಬಲಿಯಾಗಿದ್ದಾರೆ. ಅಲಿ ಶೋಯೇಬ್, ಫಾತಿಮಾ ಮತ್ತು ಮೊಹಮ್ಮದ್ ಎನ್ನುವ ಪತ್ರಕರ್ತರು ಈ ದಾಳಿಗೆ ಬಲಿಯಾಗಿದ್ದಾರೆ. ಯುದ್ಧದ ವರದಿ ಮಾಡೋಕೆ ಅಂತ ತೆರಳಿದಂತಹ ಪತ್ರಕರ್ತರಿವರು ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಲೆಬನಾನ್ ಮೇಲೆ. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಬಂಡುಕೋರ ಪಡೆ ಇದೆ. ಇಸ್ರೇಲ್ ಮೇಲೆ ಅವರು ದಾಳಿ ಮಾಡ್ತಲೇ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಎಡೆಬಿಡದೆ ದಾಳಿ ಮಾಡ್ತಾ ಇತ್ತು. ಇಸ್ರೇಲ್ನ ಮಿಸೈಲ್ ಹೊಡೆತಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಯುದ್ಧದ ವರದಿ ಮಾಡೋದಕ್ಕೆ ಅಂತ ತೆರಳಿದಂತಹ 3 ಪತ್ರಕರ್ತರು ಕೂಡ ಈ ದಾಳಿಗೆ ಬಲಿಯಾಗಿದ್ದಾರೆ. ಅಲಿ ಶೋಯೇಬ್, ಫಾತಿಮಾ ಮತ್ತು ಮೊಹಮ್ಮದ್ ಎನ್ನುವ ಪತ್ರಕರ್ತರು 3 ಕೂಡ ಬಲಿಯಾಗಿದ್ದಾರೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ಬಲಿಯಾದಂತಹ ಪತ್ರಕರ್ತರನ್ನು ನೋಡ್ತಾ ಇದ್ದೀವಿ. ಈ ಹಿಂದೆಯೂ ಕೂಡ ಯುದ್ಧದ ಸಂದರ್ಭದಲ್ಲಿ ವರದಿಗಾರಿಕೆಗೆ ಅಂತ ತೆರಳಿದಂತಹ ಪತ್ರಕರ್ತರಿವರು ಲೆಬನಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ಮಿಸೈಲ್ಗಳ ದಾಳಿಯನ್ನು ನಡೆಸ್ತಾ ಇದೆ. ಯಾಕಂದರೆ ಅಲ್ಲಿರುವಂತಹ ಹಿಜ್ಬುಲ್ಲಾ ಬಂಡುಕೋರ ಪಡೆ ಏನಿದೆ ಅದು ಇಸ್ರೇಲ್ನ ಟಾರ್ಗೆಟ್. ಇರಾನ್ಗೆ ಬೆಂಬಲಿತವಾಗಿ ಈ ಪಡೆ ಲೆಬನಾನ್ನಿಂದ ದಾಳಿಯನ್ನು ನಡೆಸ್ತಾ ಇತ್ತು. ಹಾಗಾಗಿ ಲೆಬನಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ಮಿಸೈಲ್ ಅನ್ನು ಅಟ್ಯಾಕ್ ಮಾಡ್ತಾ ಇದೆ. ದಕ್ಷಿಣ ಲೆಬನಾನ್ ಮೇಲೆ ಆದಂತಹ ದಾಳಿಗೆ ಈ 3 ಪತ್ರಕರ್ತರು ಸೇರಿದಂತೆ ಹಲವರು ಬಲಿಯಾಗಿದ್ದಾರೆ. ನಾಗರಿಕರು ಸೇರಿ ಈ 3 ಪತ್ರಕರ್ತರು ಬಲಿಯಾಗಿರೋದು. 2024ರಲ್ಲೂ ಕೂಡ ಈ ವರದಿಗಾರ್ತಿ ಫಾತಿಮಾ ಹತ್ಯೆಗೆ ಯತ್ನ ಆಗಿದೆ. ಆಗ ಇಸ್ರೇಲ್ ದಾಳಿಯಿಂದ ಬಚಾವಾಗಿದ್ರು ಪತ್ರಕರ್ತೆ. ದಾಳಿ ಸ್ಥಳದಿಂದಲೇ ವರದಿ ಮಾಡಿದ್ರು ಫಾತಿಮಾ ಫತೌನಿ. ಈ ಬಾರಿ ಫಾತಿಮಾ ಫತೌನಿ ಜೊತೆಗೆ ಇನ್ನೂ 2 ಪತ್ರಕರ್ತರು ಕೂಡ ಇದ್ದು, ಆ ಸಂದರ್ಭದಲ್ಲಿ ದಕ್ಷಿಣ ಲೆಬನಾನ್ನಲ್ಲಿ ಏರ್ ಸ್ಟ್ರೈಕ್ ಆಯಿತು ಇಸ್ರೇಲ್ ಕಡೆಯಿಂದ. ಯುದ್ಧದ ವರದಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದಾಳಿಯಾಗಿ ಆ ದಾಳಿಗೆ ಫಾತಿಮಾ ಸೇರಿದಂತೆ ಇನ್ನೂ 2 ಪತ್ರಕರ್ತರು ಬಲಿಯಾಗಿದ್ದಾರೆ. ಇವರೇ ಪತ್ರಕರ್ತೆ ಫಾತಿಮಾ ಫತೌನಿ. 2024ರಲ್ಲೂ ಕೂಡ ಈಕೆ ವರದಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ ದಾಳಿಯಿಂದ ಹೇಗೋ ಬಚಾವಾಗಿದ್ರು. ಆದರೆ ಈ ಬಾರಿ ಆ ದಾಳಿ ಇವರನ್ನ ಬಲಿ ಪಡೆದಿದೆ. ಇವರ ಜೊತೆಗೆ ಇನ್ನೂ 2 ಪತ್ರಕರ್ತರು ಜೊತೆಗೆ ಹಲವು ನಾಗರಿಕರು ಕೂಡ ಲೆಬನಾನ್ನಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಬಲಿಯಾಗಿದ್ದಾರೆ. ಯುದ್ಧದ ಸಂದರ್ಭ ಸಾಕಷ್ಟು ಜೀವಹಾನಿಯಾಗ್ತಾ ಇದೆ. ಟೆಹರಾನ್ ಮೇಲೆ ಒಂದು ಕಡೆ ಮಿಸೈಲ್ ದಾಳಿ, ಮತ್ತೊಂದೆಡೆ ಇರಾನ್ಗೆ ಬೆಂಬಲಿತವಾಗಿರುವಂತಹ ಲೆಬನಾನ್ ಮೇಲೆ ಏನು ದಾಳಿ ಮಾಡ್ತಾ ಇದೆ ಇಸ್ರೇಲ್. ಆ ದಾಳಿಯ ಸಂದರ್ಭದಲ್ಲಿ ವರದಿಗಾರ್ತಿ ಫಾತಿಮಾ ಸೇರಿದಂತೆ 3 ಪತ್ರಕರ್ತರು, ಹಲವು ನಾಗರಿಕರು ಬಲಿಯಾಗಿದ್ದಾರೆ.